ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕನಕ ಪುಷ್ಯರಾಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಈ ಕನಕ ಪುಷ್ಯರಾಗ ಹೆಸರು ಎಷ್ಟು ಮುದ್ದಾಗಿದೆ ನೋಡಿ. ಪುಷ್ಯರಾಗ ಒಂದು ವಿಭಿನ್ನವಾದ ಸುಂದರವಾದ ಒಂದು ಒಳ್ಳೆಯ ಬಣ್ಣದಿಂದ ಕೂಡಿದೆ. ನೋಡಿದ ತಕ್ಷಣ ಮನಸ್ಸಿಗೆ ಮುದ ನೀಡುತ್ತೆ. ಅಷ್ಟು ಸುಂದರವಾಗಿರೋ ಹರಳು ಇದು. ಇದನ್ನು ಧರಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಎಲ್ಲ ಅಧಿಕಾರ, ಅಂತಸ್ತು, ಸುಖ, ಸಂತೋಷ, ನೆಮ್ಮದಿನ ಪಡ್ಕೋಬೋದು. ಇದನ್ನು ನಮ್ಮ ಜಾತಕದಲ್ಲಿ ಗುರುಬಲ ತುಂಬ ಚೆನ್ನಾಗಿದ್ರೆ, ಅಂದರೆ ಅದರ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಅದು ನಮಗೆ ಅನುಭವಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ, ಅವ್ರ ಜೀವನ ತುಂಬ ಚೆನ್ನಾಗಿದೆ, ಅವ್ರ ಮದುವೆ ಜೀವನ ಚೆನ್ನಾಗಿದೆ, ಅವ್ರ ಲೈಫಲ್ಲಿ ಎಲ್ಲ ಸಕ್ಸಸ್ ಇದೆ ಅಂದಾಗ ಅವರಿಗೆ ಇದನ್ನು ಧರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಅವ್ರಿಗೆ 100% ಗುರುಬಲ ಇರುತ್ತೆ. ಅಟ್ಲೀಸ್ಟ್ 80-90 ಅಂತೂ ಇದ್ದೇ ಇರುತ್ತೆ. ಅಂಥವರೇ ಆ ಥರ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವರಿಗೆ ಜೀವನದಲ್ಲಿ ಏನು ಕೆಲಸ ಮಾಡಿದ್ರೂ ಕೈ ಹತ್ತುತ್ತಾ ಇರೋದಿಲ್ಲ, ಅಂದರೆ ಕೈ ಹಿಡಿಯೋದಿಲ್ಲ. ಆಮೇಲೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಸಂತೋಷ ಇಲ್ಲ, ಮತ್ತು ಒಳ್ಳೆಯ ಮದುವೆ ಜೀವನ ಇರೋದಿಲ್ಲ ಅವರಿಗೆ. ಯಾವಾಗಲೂ ಕೊರಗ್ತಾ ಇರ್ತಾರೆ, ಯಾವಾಗಲೂ ನರಳ್ತಾ ಇರ್ತಾರೆ. ಅಂಥವ್ರು ಒಂದು ಸಲ ಜಾತಕದಲ್ಲಿ ಏನು ದೋಷ ಇದೆ ಅಂತ ತಿಳ್ಕೊಂಡು ಈ ಹರಳನ್ನು ಧರಿಸ್ಕೋಬೇಕಾಗತ್ತೆ. ಈ ಹರಳು ನಮ್ಮ ಜಾತಕದಲ್ಲಿ ಎಷ್ಟು ದೋಷ ಇದೆ, ನಾವು ಎಷ್ಟು ಪರ್ಸೆಂಟೇಜ್ ಹರಳನ್ನು ಧರಿಸ್ಕೋಬೇಕು ಅನ್ನೋದು ಜಾತಕ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ತದನಂತರ ಒಂದು ಒಳ್ಳೆ ಇದು ಹರಳಿನ ಅಂಗಡಿ, ಅಂದರೆ ಜೆಮ್ಸ್ ಶಾಪ್ಗೆ ಹೋಗ್ಬಿಟ್ಟು ನೀವು ಅದನ್ನು ಖರೀದಿ ಮಾಡಬೇಕು. ಒಂದು ಒಳ್ಳೆಯ ಗುಣಮಟ್ಟದ ಹರಳನ್ನು ಖರೀದಿ ಮಾಡಿದ್ರೆ ನಿಮಗೆ ಅದರದ್ದು ರಿಸಲ್ಟ್ ಬರುತ್ತೆ. ಅದನ್ನು ಖರೀದಿ ಮಾಡಿಕೊಂಡು ಒಂದು ಒಳ್ಳೆಯ ಗುರುವಾರ ಅದನ್ನು ಧರಿಸ್ಕೋಬೇಕಾಗುತ್ತೆ. ಹೇಳ್ಕೊಡ್ತಾರೆ ಅವರು ಜ್ಯೋತಿಷಿಗಳು ಹೇಗೆ ಧರಿಸ್ಕೋಬೇಕು ಅಂತ. ಖಂಡಿತವಾಗ್ಲೂ ಜೀವನದಲ್ಲಿ ಯಾರ್ಯಾರು ನೊಂದಿದ್ದೀರಾ, ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ಯಾವುದು ಕೈ ಹಿಡಿತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರ, ಅಂಥವರು ಒಂದು ಸಲ ನಿಮ್ಮ ಜ್ಯೋತಿಷ್ಯರ ಹತ್ರ ಜಾತಕನ ಪರಿಶೀಲನೆ ಮಾಡಿಕೊಂಡು ಈ ಹರಳನ್ನ ಧರಿಸ್ಕೋಬೇಕು. ಎಲ್ಲೋ ಎಷ್ಟೆಷ್ಟೋ ದುಡ್ಡನ್ನ ನಾವು ಅಲ್ಲಿ ಇಲ್ಲಿ ಏನೋ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಆದರೆ ಇದು ನಮ್ಮ ಜೀವನಕ್ಕೆ ಅಂತ ಅಂದಾಗ ನಾವು ಖಂಡಿತವಾಗ್ಲೂ ಮಾಡ್ಕೋಬೇಕಾಗುತ್ತೆ. ಧನ್ಯವಾದಗಳು.